ನಿನ್ನಲ್ಲಿ ಆ ಸತ್ವವಿದೆ. ಹೊಗಳಬೇಡಿ ಸ್ವಾಮಿ. ನಿಮ್ಮ ಸಹಧರ್ಮಚಾರಿಣಿಯಾಗಿ ನಿಮ್ಮ ಸುಖ ದುಃಖಗಳಲ್ಲಿ ಭಾಗಿಯಾಗಿ ನನ್ನ ಬಾಳನ್ನು ಸಾರ್ಥಕ ಮಾಡಿಕೊಳ್ಳುವುದೇ ನನ್ನ ಧರ್ಮ. ಹೌದು ಸೀತೆ, ಪತ್ನಿಯಾಗಿ ನೀನು ನಿನ್ನ ಧರ್ಮ ಪಾಲನೆ ಮಾಡಬೇಕು, ಪತಿಯಾಗಿ ನಾನು ನನ್ನ ಧರ್ಮ ಪಾಲನೆ ಮಾಡಬೇಕು. ಆದರೆ ಪ್ರತಿಯೊಬ್ಬರೂ ಲೋಕ ಧರ್ಮ ಪಾಲನೆ ಮಾಡಿದಾಗಲೇ ಈ ಜಗತ್ತು ನೆಮ್ಮದಿಯ ನೆಲೆವೀಡಾಗುವುದು. ಪತಿವ್ರತ ಧರ್ಮವನ್ನು ಬಿಟ್ಟು ನನಗೆ ಬೇರೆ ಯಾವ ಧರ್ಮವೂ ತಿಳಿಯದು ಸ್ವಾಮಿ. ದೇವಿ, ಧರ್ಮ ತಂದೆಯಂತೆ ತಾಯಿಯಂತೆ, ಗುರುವಿನಂತೆ ದೈವದಂತೆ. ಧರ್ಮವನ್ನು ಮೀರಿ ನಡೆಯುವುದು ಮಹಾಪಾಪ. ಅದರಲ್ಲೂ ಸಿಂಹಾಸನವೇರಿ ಪ್ರಜಾಪಾಲನೆಯ ಕರ್ತವ್ಯ ನಿರತರಾದ ಮಹಾರಾಜರು ಧರ್ಮನಿಷ್ಠರಾಗಿರಬೇಕು. ಧರ್ಮಾತ್ಮರಾದ ರಾಜರಿಂದ ಪ್ರಜೆಗಳೆಲ್ಲರೂ ಧರ್ಮದ ದಾರಿಯನ್ನು ಬಿಡದೆ ಅನುಸರಿಸುತ್ತಾರೆ.